ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವೈದ್ಯಶ್ರೀ. ಪಹಲ್ಗಾಮ್ನಲ್ಲಿ ರೌದ್ರ ನರ್ತನವನ್ನ ತೋರಿ ಭಾರತೀಯರ ರಕ್ತ ಹರಿಸಿದಂತಹ ಉಗ್ರರ ವಿರುದ್ಧ, ಆ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಭಾರತ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಯುದ್ಧದ ಪರಿಸ್ಥಿತಿ ಎರಡೂ ದೇಶಗಳ ಮಧ್ಯೆ ನಿರ್ಮಾಣವಾಗಿದೆ. ಗಡಿಯಲ್ಲಿ ಉದ್ವಿಗ್ನವಾದಂತಹ ಸ್ಥಿತಿ ಇದೆ. ಹಾಗಾದ್ರೆ ಭಾರತ ತನ್ನ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ, ಏನೆಲ್ಲ ಮಾಡಬಹುದು, ತಯಾರಿಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇವೆ, ಅದೆಲ್ಲದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಭಾರತದಿಂದ ಪ್ರತೀಕಾರದ ಜಪ, ಪಾಕ್ಗೆ ಢವ ಢವ ಶುರು. ನೌಕಾಪಡೆಯಿಂದ ಆಂಟಿ ಶಿಪ್ ಮಿಸೈಲ್ ಯಶಸ್ವಿ ಪರೀಕ್ಷೆ, ಯುದ್ಧಕ್ಕೂ ಮುನ್ನ ಟ್ರೇಲರ್ ರಿಲೀಸ್. ಯಾವುದೇ ಸಮಯದಲ್ಲೂ ಸಮರಕ್ಕೆ ಸಿದ್ಧ. ಪ್ರಧಾನಿ ಮೋದಿಯಿಂದಲೂ ಉಗ್ರ ಸಮರ ಸಂದೇಶ. ಮನ್ ಕಿ ಬಾತ್ನಲ್ಲಿ ಮೋದಿ ನ್ಯಾಯ, ಶಿಕ್ಷೆ, ರಕ್ತದ ಮಾತು. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ನ್ಯಾಯ ಸಿಗುತ್ತೆ ಎಂದ ಪ್ರಧಾನಿ. ಪಾಕಿಸ್ತಾನದ ವಿರುದ್ಧ ಜಲಾಸ್ತ್ರ ಪ್ರಯೋಗ. ಉರಿ ಡ್ಯಾಂನಿಂದ ಝೇಲಂ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ರಿಲೀಸ್. ಮುಜಾಫರಾಬಾದ್ನಲ್ಲಿ ಎಮರ್ಜೆನ್ಸಿ ಘೋಷಣೆ. ಪಿಒಕೆಯಲ್ಲೂ ಪ್ರವಾಹ ಪರಿಸ್ಥಿತಿ. ಉಗ್ರ ಸಂಹಾರ ಮಾಡೋವರೆಗೂ ನೆಮ್ಮದಿ ಇಲ್ಲವೆಂದ ಶ್ರೀಮುರಳಿ. ಸ್ಟ್ರಾಂಗ್ ಸ್ಟೆಪ್ ತಗೋಬೇಕು ಅಂತ ನಟಿ ರಾಗಿಣಿ ದ್ವಿವೇದಿ ಆಗ್ರಹ. ಯುದ್ಧ ಬೇಡ, ಅವ್ರಿಗೆ ಬುದ್ಧಿ ಕಲಿಸೋಣ ಎಂದ ನಟ ವಿನೋದ್ ರಾಜ್. ನಿನ್ನೆ ಯುದ್ಧ ಬೇಡ ಎಂದಿದ್ದ ಸಿಎಂ ಇವತ್ತು ಯು ಟರ್ನ್. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಎಂದ ಸಿದ್ದರಾಮಯ್ಯ. ಕಾಂಗ್ರೆಸ್ ಕ್ಯಾಪ್ಟನ್ ವಿರುದ್ಧ ಕಮಲ ಪಡೆಯಿಂದ ಮಾತಿನ ಮಿಸೈಲ್ ಅಟ್ಯಾಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.